ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಈ ಬೆಳಗಿನ ಜಾವದಲ್ಲಿ ಈ ಮುಂಜಾವಿನ ಪ್ರಾರ್ಥನೆಗೆ ಸೇರಿ ಬರುವುದಕ್ಕೆ ಕರ್ತನ ಕೊಟ್ಟಂತಹ ಮಹಾಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಾವು ಒಂದು ವಾಕ್ಯದ ವಿಚಾರವಾಗಿ ಧ್ಯಾನ ಮಾಡ್ತಿದ್ದೆವು. ನಮ್ಮ ವಾಕ್ಯ ಅದು ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 22ನೇ ವಚನ. ವಾಕ್ಯ ಏನಂತದೆ, ಆಮೇಲೆ ದೇವರು ಅವನನ್ನು ತೆಗೆದು ಹಾಕಿ, ಅಂದ್ರೆ ಯಾರನ್ನ ತೆಗೆದು ಹಾಕಿ? ಸೌಲನನ್ನ ತೆಗೆದು ಹಾಕಿ. ಅದರ ವಿಚಾರವಾಗಿ 3 ವಿಚಾರಗಳ ಧ್ಯಾನ ಮಾಡ್ತೀವಿ. ಅದನ್ನು ಏನ್ ಮಾಡಿದ? ವಿರೋಧವಾಗಿ ನಡೆದ. 2ನೇದಾಗಿ ಅವಿಧೇಯನಾದ. 3ನೇದಾಗಿ ಆತನ ಏನ್ ಮಾಡ್ತಾನೆ? ಸಿದ್ಧರ ಬಳಿಗೆ ಹೋಗ್ತಾನೆ. ಅದರ ವಿಚಾರವಾಗಿ ಹೋಗಿದ್ರಿಂದ ದೇವರವನ್ನ ತೆಗೆದು ಹಾಕಿ ಯಾರನ್ನ ತಂದನು? ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ, ಈಶಾಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು. ಅವನು ನನಗೆ ಒಪ್ಪುವ ಮನುಷ್ಯನು. ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ಯಾರು ಹೇಳಿದ ಸಾಕ್ಷಿ? ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ವಿಚಾರವಾಗಿ ಒಳ್ಳೆಯ ಸಾಕ್ಷಿಯನ್ನ ಯಾರು ಹೇಳಬೇಕು? ನಾವು ದೇವರ ವಿಚಾರವಾಗಿ ಸಾಕ್ಷಿ ಹೇಳಬೇಕು. ನಾವು ಸಭೆಯಲ್ಲಿ ನಿಂತು ಹೇಳುವಂಥದ್ದು ಯಾರ ಸಾಕ್ಷಿ? ದೇವರ ಸಾಕ್ಷಿ ಅಲ್ಲ, ನಮ್ಮ ಸಾಕ್ಷಿ ಅಲ್ಲ. ಬೇರೆ ಯಾರೋ ಕೃತ್ಯಗಳನ್ನ ಮಾಡುದು ಅಂತ ಅನ್ಕೊಂಡು ಅವರನ್ನ ಹೊಗಳಿ ಹೇಳುವಂಥದ್ದೆಲ್ಲ. ನಾವು ಯಾರ ಸಾಕ್ಷಿ ಹೇಳ್ಬೇಕು? ನಮ್ ದೇವರ ಸಾಕ್ಷಿ ಹೇಳ್ಬೇಕು. ಹಲ್ಲೆಲೂಯಾ. ಆದ್ರೆ ನಾವು ಯಾರಿಂದ ಸಾಕ್ಷಿಯನ್ನು ಹೊಂದಬೇಕು? ದೇವರಿಂದ ಸಾಕ್ಷಿಯನ್ನು ಹೊಂದಿದವರಾಗಿರಬೇಕು. ನೋಡ್ರಿ, ದಾವೀದನ ನಾವು ಯೋಬನ ಜೀವನದಲ್ಲಿ ನೋಡ್ತೇವೆ. ಆತನ ವಿಚಾರವಾಗಿ ಕರ್ತನೆ ಹೇಳ್ತಾನೆ. ಆತನ ಏನಾಗಿದ್ದಾನೆ? ನೀತಿವಂತ ಮನುಷ್ಯನು. ಹಲ್ಲೆಲೂಯಾ. ನೋಹನ ವಿಚಾರವಾಗಿ ದೋಷವಿಲ್ಲದವನು, ಆತನು ನೀತಿವಂತನೆಂದು ಕರ್ತನೆ ಹೇಳ್ತಾರೆ. ಅದೇ ರೀತಿಯಲ್ಲಿ ದಾವೀದನ ವಿಚಾರವಾಗಿ ಇಲ್ಲಿ ಹೇಳ್ತಾ ಇದ್ದಾನೆ, ಕರ್ತನೆ ಹೇಳ್ತಾ ಇದ್ದಾನೆ, ಅದನ್ನು ಒಪ್ಪುವ ಮನುಷ್ಯನು. ನನಗೆ ಸುಟೇಬಲ್ ಆಗಿರುವಂತ ವ್ಯಕ್ತಿ, ನನಗೆ ಮೆಚ್ಚಿರುವಂತಹ ಮನುಷ್ಯನು. ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನಮಾನಗಳಲ್ಲಿ, ಕಡೆಯ ದಿವಸಗಳಲ್ಲಿ, ಪ್ರಾಮುಖ್ಯವಾಗಿ ಕಡೆಯ ದಿವಸಗಳಲ್ಲಿ ದೇವರಿಗೆ ಬೇಕಾಗಿರೋದು ಆತನಿಗೆ ಒಪ್ಪುವ ಮನುಷ್ಯರು ಬೇಕಾಗಿದ್ದಾರೆ. ಹಲ್ಲೆಲೂಯಾ. ಅದು ಸೇವೆಯಲ್ಲಾಗಿರ್ಬೋದು, ಕುಟುಂಬದಲ್ಲಾಗಿರಬಹುದು, ಸಭೆಯಲ್ಲಾಗಿರ್ಬೋದು, ಹೊರಗಡೆ ಜೀವನ ಮಾಡುವವರಾಗಿರ್ಬೋದು, ಅಂದ್ರೆ ಲೋಕದಲ್ಲಿ ನೀವು ಕೆಲಸ ಮಾಡುವಾಗ ಏನ್ ಬೇಕಾಗಿದೆ? ಒಪ್ಪುವ ಮನುಷ್ಯನು ಬೇಕಾಗಿದ್ದಾರೆ. ಹಲ್ಲೆಲೂಯಾ. ನಾವು ಹೇಗೋ ಸತ್ಯವೇದ ಇಟ್ಕೊಂಡು ವಿಶ್ವಾಸಿ ಜೀವಿತವನ್ನ ನಡೆಸ್ತೀನಿ ಅಂತ ಮನುಷ್ಯರು ದೇವರಿಗೆ ಬೇಡ. ಯಾರಿಗೆ ದೇವರು ಎಂತ ಮನುಷ್ಯರನ್ನು ಬಯಸ್ತಾ ಇದ್ದಾರೆ? ಒಪ್ಪುವ ಮನುಷ್ಯನು ಮತ್ತು ತನ್ನ ಇಷ್ಟವೆಲ್ಲ, ದೇವರ ಇಷ್ಟವನ್ನೆಲ್ಲ ನೆರವೇರಿಸುವವನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ. ಹಾಗಾದ್ರೆ ಈ ದಾವೀದನು ಆ ದೇವರ ಇಷ್ಟವನ್ನ ನೆರವೇರಿಸುವ ಮನುಷ್ಯನು ಮತ್ತು ಒಪ್ಪುವ ಮನುಷ್ಯನಲ್ಲಿ ಹೇಗೆ ಗೊತ್ತಾಗ್ತದೆ ನಮ್ಗೆ ಅನ್ನೋದನ್ನ ನೋಡುವಾಗ, ನಾವೀಗ 1ನೇ ಸಮುವೇಲ 16ನೇ ಅಧ್ಯಾಯ 18ನೇ ವಚನಕ್ಕೆ ಬರೋಣ. ಈ ದಾವೀದನ ವಿಚಾರವಾಗಿ ಅಲ್ಲಿ ಕೆಲವು ವಿಚಾರಗಳನ್ನು ಬರೆಯಲ್ಪಟ್ಟಿದೆ. ಆತನ ಗುಣಗಳ ವಿಚಾರವಾಗಿ ಮೊದಲಾಗಿ ದಾವೀದನು ಇಷಯನ ಮನೆಗೆ ಬರುವಾಗ, ಇಷಯ ಅಂದ್ರೆ ಯಾರು? ದಾವೀದನ ತಂದೆ ಮನೆಗೆ ಬಂದಂತ ಸಂದರ್ಭದಲ್ಲಿ ಏನಕ್ಕೆ ಬರ್ತಾನೆ ಸಮುವೇಲನ ಇಷಯನ ಮನೆಗೆ? ದಾವೀದನನ್ನ ಅಭಿಷೇಕ ಮಾಡೋದಕ್ಕೆ ಬರ್ತಾರೆ. ಅಭಿಷೇಕ ಮಾಡಕ್ಕೆ ಬರುವಾಗ ಯಾರನ್ನ ಮೊದಲನೇದಾಗಿ ನೋಡ್ತಾನೆ? ಅವರೆಲ್ಲ ಮಕ್ಕಳನ್ನ, ಎಲಿಯಾವನನ್ನ, ಶಮ ಅಂತ ಒಬ್ಬರ ಮಗ ಇರ್ತಾನೆ, ಇನ್ನೊಬ್ಬ ಮಗ ಇದ್ದಾನೆ, ಅವನ ಹೆಸರು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. 3 ಜನರ ವಿಚಾರವಾಗಿ ಬರೆಯಲ್ಪಟ್ಟಿದೆ. ಉಳಿದವರ ಹೆಸರು ಬರ್ತಿಲ್ಲ. ಯಾಕಂದ್ರೆ 3 ಜನರು ಮಾತ್ರ ಅವರೆಲ್ಲಿರ್ತಾರೆ? ಸೌಲನ ಸೈನ್ಯದಲ್ಲಿ ಇರ್ತಾರೆ. ಅಂದ್ರೆ ಆ ಸಮಯದಲ್ಲಿ ಇಸ್ರೇಲ್ ದೇಶದ ಸೈನ್ಯದಲ್ಲಿ ಕೆಲಸ ಮಾಡೋರು. ಸಮುವೇಲ ಅಂದ್ಕೊಂಡಿದ್ದಾನೆ, ಇವರು ಸೈನ್ಯದಲ್ಲಿದ್ದಾರೆ, ಎತ್ತರವಾಗಿದ್ದಾರೆ, ಮತ್ತು ಇವರು ಉದ್ದ ನೀಲ ಎಲ್ಲ ಚೆನ್ನಾಗಿರೋದ್ರಿಂದ ಇವರನ್ನೇ ದೇವರು ರಾಜನಾಗಿ ಮಾಡ್ಲಿಕ್ಕೆ ಇಟ್ಟಿದ್ದಾನೋ ಏನೋ ಅಂದುಕೊಂಡು ಇವನಿರ್ಬೋದಾ ಅಂತ ಅನ್ಕೊಂಡು ಹೇಳುವಾಗ ದೇವರು ಹೊರಗಡೆ ಇದ್ದ ಆತನಿಗೆ ಹೇಳ್ತಾರೆ, ನೀನು ಉದ್ದವನ್ನ, ನೀಳವನ್ನ, ಚೆಲುವಿಕೆಯನ್ನ ನೋಡಬೇಡ. ಅವರನ್ನ ನಾನು ತಳ್ಳಿಬಿಟ್ಟಿದ್ದೇನೆ, ಅವರನ್ನ ನಾನು ಆರಿಸಿಕೊಂಡಿಲ್ಲ. ನಾನು ನೋಡೋದು ಯಾವುದನ್ನ? ಹೃದಯವನ್ನ ನೋಡ್ತೇನೆ. ಹಲ್ಲೆಲೂಯಾ. ಹೃದಯವನ್ನ. ದೇವರ ಸ್ಕ್ಯಾನಿಂಗ್ ಅಲ್ಲಿ ಸ್ಕ್ಯಾನ್ ಆಗುವಂತ ಪಾರ್ಟಿ ಅದು ಹೃದಯ. ಹೃದಯ ಅಂತ ನೋಡುವಾಗ ರಕ್ತ ಮಾಂಸಗಳೆಲ್ಲ ಹೃದಯ ಅಂತ ಅನ್ಕೊಂಡು ನಾವು ಅನ್ಕೋಬಾರ್ದು. ಯಾಕಂತಂದ್ರೆ ನಮ್ಗೆ ಇದನ್ನ ಅರ್ಥ ಮಾಡಿಸಕ್ಕೆ ನಾವು ಹಳ್ಳಿಯವರಿಗೆ ಅಥವಾ ಸ್ವಲ್ಪ ಎಜುಕೇಶನ್ ಕಡಿಮೆ ಕಷ್ಟ. ಆದ್ರೆ ನಾವೇನಂತಂದ್ರೆ ನಮ್ಮೊಳಗಡೆ ಇರುವಂತ ಆಲೋಚನೆ ಇದೆಯಲ್ಲ, ನಮ್ಮೊಳಗೆ ಆಲೋಚನೆ ತಕ್ಷಣವಾಗಿ ಬರುತ್ತಲ್ಲ, ಅದನ್ನ ದೇವರು ವೆರಿಫೈ ಮಾಡ್ತಾನೆ. ಹಲ್ಲೆಲೂಯಾ. ಆ ಆಲೋಚನೆ ದೇವರ ಪ್ರಕಾರವಾಗಿದೆಯಾ? ದೇವರ ಚಿತ್ತದ ಪ್ರಕಾರವಾಗಿದೆಯಾ?
ದೇವರು ಸತ್ಯವೇದದಲ್ಲಿ ಹೇಳಿರುವ ವಾಕ್ಯದ ಪ್ರಕಾರ ಇದೆಯಾ ಅನ್ನೋದನ್ನ ವೇರಿಫೈ ಮಾಡೋದೆ, ಅದನ್ನ ಪರೀಕ್ಷೆ ಮಾಡೋದೆ, ಅದು ದೇವರಿಂದ ನಡೆಯುವಂಥದ್ದು. ಹಲ್ಲೆಲೂಯಾ. ಅದು ಮನುಷ್ಯನಿಗೆ ಆಗೋದಿಲ್ಲ. ಯಾಕಂತಂದ್ರೆ ಮನುಷ್ಯನಿಗೆ ಅನೇಕ ಮುಖವಾಡಗಳಿರ್ತವೆ. ಇವನ್ನ ನಮ್ಮ ಜೀವಿತದಲ್ಲಿ ಕೂಡ ನನ್ನನ್ನು ಒಳಗೊಂಡು ನಾವು ಕೆಲವು ಮುಖವಾಡಗಳನ್ನು ಧರಿಸ್ತೇವೆ. ಒಳ್ಳೆಯ ಮುಖವಾಡಗಳು, ಕೆಟ್ಟ ಮುಖವಾಡಗಳು. ಕೆಟ್ಟ ಮುಖವಾಡ ಧರಿಸ್ತೇವ, ಸಿಟ್ಟು ಮಾಡೋ ಅವಶ್ಯಕತೆ ಇರೋದಿಲ್ಲ, ಸಿಟ್ಟು ಮಾಡಬಾರ್ದು ಅಂತ ಅನ್ಕೊಂಡಿರ್ತೀವಿ. ಆದ್ರೂ ಕೂಡ ಕಠಿಣವಾದ ಮನಸ್ಸಲ್ಲಿ ಮುಖವನ್ನು ಇಟ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಇವನಿಗೆ ಭಯ ಹುಡ್ಸೋಣ ಅಂತ ಅನ್ಕೊಂಡು, ಹೌದಲ್ವ? ಭಯ ಹುಡ್ಸೋಣ ಇವನಿಗೆ, ಇಲ್ಲಾಂತಂದ್ರೆ ಇವನು ಬಾರಿ ಆಡ್ತಾನೆ ಇವನು ಅಂತ ಅನ್ಕೊಂಡು. ಒಳಗಡೆ ಪ್ರೀತಿ ಇರುತ್ತೆ, ಪ್ರೀತಿ ಒಳಗಡೆ ಇರುತ್ತೆ, ಹೊರಗಡೆ ಮುಖದಲ್ಲಿ ಏನಿದ್ರೆ ಸಿಟ್ಟಿರುತ್ತೆ. ಯಾಕಂದ್ರೆ ಇವನಿಗೊಂದು ಪಾಠ ಕಲಿಸೋಣ ಅಂತ ಅನ್ಕೊಂಡು. ಅದಕ್ಕೋಸ್ಕರ ಈ ರೀತಿಯಲ್ಲಿ ಮುಖವಾಡಗಳನ್ನು ಧರಿಸಿ, ಅಂದ್ರೆ ದೇವರ ಮುಖವಾಡಗಳನ್ನು ನೋಡಿದ್ರೆ ಮುಖವಾಡವನ್ನು ಕಳಚಿ ಒಳಗಡೆ ಇರುವಂತಹ ಆಲೋಚನೆಯನ್ನು ನೋಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಂಗಿರೋದ್ರಿಂದಲೇ ಆತನನ್ನ ದೇವರೆಂದು ಕರೆಯೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆತನು ನಮ್ಮ ಹೃದಯವನ್ನು ಶೋಧಿಸುವ ದೇವರಾಗಿದ್ದಾನೆ. ಅದಕ್ಕೋಸ್ಕರವಾಗಿ ನೋಡ್ರಿ, ನಾವು ಯಾರ ಮುಂದೆ ಬೇಕಾದ್ರೂ ನಮ್ಮ ಒಂದು ನಾಟಕದ ಒಂದು ಪರಿಣಿತಿಯನ್ನ ತೋರಿಸಬಹುದಾದ್ರೆ, ದೇವರ ಮುಂದೆ ನಾವು ಯಾರು ಕೂಡ ನಮ್ಮ ನಾಟಕವನ್ನ ತೋರಿಸೋದಕ್ಕಾಗೋದಿಲ್ಲ. ಎಲ್ಲವೂ ಬಟ್ಟೆ ಬಯಲು, ಎಲ್ಲ ಕ್ಲಿಯರ್ ಮಾಡಿಟ್ಟಿದ್ದಾರೆ ದೇವರು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ 18ನೇ ವಚನದಲ್ಲಿ ದಾವೀದನ ವಿಚಾರವಾಗಿ ಯಾರು ಹೇಳ್ತಾ ಇದ್ದಾನೆ? ಒಂದು ನಾನು ಹೇಳ್ತಿರೋದು, ಅಲ್ಲಿ ರಮಣೀಯನು ಸುಂದರನು ಅಂತ ಅನ್ಕೊಂಡು ಸಮುವೇಲನ ನೋಡಿ ಹೇಳ್ತಾನೆ. ಎಲ್ಲಿ? ದಾವೀದನ ಮನೆಗೆ ಸಮುವೇಲನು ದಾವೀದನನ್ನ ಅಭಿಷೇಕಿಸಲಿಕ್ಕೆ ಬರುವಾಗ ಆತನ ಮೈಕಟ್ಟಿನ ಬಗ್ಗೆ ಅಲ್ಲಿ ಹೇಳಲ್ಪಟ್ಟಿದೆ. ಅದನ್ನ ಇವತ್ತು ಟಚ್ ಮಾಡೋದು ಬೇಡ. ಅದೇನಂದ್ರೆ ಅದು ಬಾಹ್ಯವಾದ ಸೌಂದರ್ಯದ ಬಗ್ಗೆ ಹೇಳಲ್ಪಟ್ಟಿದೆ. ಈಗ ದಾವೀದನು ಒಳಗಡೆ ಏನಿದೆ ಅನ್ನೋದನ್ನ ನೋಡುವಾಗ 18ನೇ ವಚನ, ಸೇವಕರಲ್ಲೊಬ್ಬನವನಿಗೆ, ಯಾರ ಸೇವಕರಲ್ಲೊಬ್ಬನವನಿಗೆ? ಸೌಲನ ಸೇವಕರಲ್ಲೊಬ್ಬನು ಅವನಿಗೆ. ಹಿಂದೆ ನಡೆದಂತ ಘಟನೆ ನಾನು ಮುಂದೆ ಹೇಳ್ತೇನೆ. ನಾನು ಡೈರೆಕ್ಟ್ ಅವನ ಟೈಟಲ್ಸ್ ಗಳಿಗೆ ಹೋಗ್ತಾ ಇದ್ದೀನಿ. ಸೇವಕರೊಬ್ಬನು ಅವನಿಗೆ, ಬೆತ್ಲೆಹೇಮಿನಾದ ಈಶಾಯನ ಮಗನನ್ನು ನೋಡಿದ್ದೇನೆ, ಅವನು ಚೆನ್ನಾಗಿ ಬಾರಿಸಬಲ್ಲವನು. ಹಲ್ಲೆಲೂಯಾ. ಯಾವ್ದನ್ನ ಬಾರಿಸ್ತಾನೆ ಅವನು? ಡೋಲ, ಕಿನ್ನರಿ ಬಾರಿಸ್ತಾನೆ. ಹಲ್ಲೆಲೂಯಾ. ಕಿನ್ನರಿ ಇಸ್ರೇಲ್ ಅಲ್ಲಿ ಸ್ಪೆಷಲ್ ಆಗಿದ್ದು ಕಿನ್ನರಿ ಅಂತ ಅನ್ಬಿಡಿ. ಈಗ ಇಂಡಿಯಾದಲ್ಲೂ ಕೂಡ ಒಂದು ಗ್ರೂಪ್ ಇದ್ದಾರೆ, ಅವರು ಎಲ್ಲರೂ ಕೂಡ ಸೇರಿ ಕಿನ್ನರಿಯನ್ನು ಬಾರಿಸ್ತಾರೆ. ಬಟ್ ಆ ಕಿನ್ನರಿ ಬಾರಿಸುವಾಗ ಅದು ತುಂಬಾ ಶಬ್ದ ಇರುವಂತ ಜಾಗದಲ್ಲಿ ನಾವು ಬಾರಿಸಿದಾಗ ಅದರದ್ದು ಎಸೆನ್ಸ್ ಗೊತ್ತಾಗಲ್ಲ. ತುಂಬಾ ಸೈಲೆಂಟ್ ಆಗಿರುವಂತಹ ಜಾಗದಲ್ಲಿ, ಎಕೋ ಇಲ್ದಿರುವಂತ ಜಾಗದಲ್ಲಿ ಅದು ಪ್ಲೇ ಮಾಡಿದ್ರೆ ನಿಮ್ಗೆ ಹೆಂಗ ಅನ್ಸುತ್ತೆ? ನಾನು ಪರಲೋಕದಲ್ಲೇ ಇದ್ದೀನಿ ಅಂತ ಅನ್ಕೊಂಡು ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಅದರದ್ದು ಒಂದ್ ಸ್ವಲ್ಪ ರಿಸೆಂಬ್ಲೆನ್ಸ್ ಅಂದ್ರೆ ಗಿಟಾರ್ನ ಯಾವಾಗ ಲೀಡ್ ಅನ್ನ ಬಾರಿಸ್ತಾರೆ ನೋಡಿ, ಅದರದ್ದು ಒಂದೊಂದು ಸ್ಟ್ರಿಂಗ್ ಹೊಡೆಯುವಾಗ ನಮ್ಗೆ ಆ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓ, ಪರಲೋಕದಲ್ಲಿ ನಾನು ಇದ್ದೀನೋ ಇಲ್ಲೋ ಅಂತ. ಮುಂದಿನ ದಿನಮಾನದಲ್ಲಿ ದೇವರ ಕೃಪೆ ಆದ್ರೆ ಯಾರಾದ್ರೂ ನಮ್ಮ ಸಭೆಯಲ್ಲಿ ಗಿಟಾರ್ ಹೊಡೆಯೋರಾಗಿದ್ರೆ ನಾವು ಅವ್ರಿಗೆ ಮತ್ತೆ ಮುಂದಿನ ಇನ್ಸ್ಟ್ರಕ್ಷನ್ ಕೊಡುವಾಗ ಗಿಟಾರ್ ಹೊಡೆಯೋರಾದ್ರೆ ದೇವರು ಆ ಒಂದು ಅನುಭವವನ್ನು ತರಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಇನ್ಸ್ಟ್ರೂಮೆಂಟ್ ಅನ್ನ ಕಲಿಯೋರು ಅದು ದೇವರನ್ನ ಅಭಿಷೇಕಿಸೋದನ್ನ ಮೇಲೆತ್ತಬೇಕು. ಹಲ್ಲೆಲೂಯಾ. ದೇವರ ಅಭಿಷೇಕಿಸಿದ ಹೊರತು, ದೇವರ ತಲಾಂತನ್ನು ಪಡೆದ ಹೊರತು ಯಾರು ಕೂಡ ಹೊಂದಿಕೊಳ್ಳೋದಕ್ಕಾಗಲ್ಲ. ಇಲ್ಲಿ ಹೇಳ್ತಾರೆ, ಇವನು ಬಾರಿಸುವವನು, ಇವನ ಬಾರಿಸುವುದರ ವಿಚಾರ ಏನು? ಯಾರಪ್ಪ ಈಗ ನಾವು ಕೂಡ ಒಂದು ಡ್ರಮ್ ಸಿಕ್ಕಿದ್ರೆ, ಒಂದು ಸ್ಟೂಲ್ ಸಿಕ್ಕಿದ್ರೆ ದಡ 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 ಹೊಡಿತೀವಿ. ನಾನು ಚಿಕ್ಕಂದಿನಿಂದ ಅಷ್ಟೇ. ನಾವು ಇವನ್ ಹೆಂಗೆ ಅಂತಂದ್ರೆ, ಚಿಕ್ಕನ್ನಲ್ಲಿದ್ದಾಗ ನನ್ನ 4ನೇ ವಯಸ್ಸು 3ನೇ ವಯಸ್ಸು ಇದ್ದಾಗ ಚೆಂಡೆ ಡೋಲ್ ಇದೆಯಲ್ಲ, ಚೆಂಡೆ ಡೋಲ್ ರೋಡಲ್ಲಿ ಹೊಡ್ಕೊಂಡು ಹೋಗ್ತಾರಲ್ಲ, ಆ ಒಂದು ದೇವಸ್ಥಾನದಲ್ಲಿ ಯಾರು ಇಲ್ದಿರೋ ಟೈಮಲ್ಲಿ ಯಾರು ಇರ್ಲಿಲ್ಲ ಹೊಡಿಯೋದಕ್ಕೆ. ಈಗ ಪೂಜೆ ನಡಿಬೇಕು ಅಂತ ಅಂದಾಗ ಯಾರಪ್ಪ ಹೊಡಿತಾರೋ ಆ ಕಡೆ ಈ ಕಡೆ ನೋಡ್ತಾ ಇದ್ರು. ನಾನು ಅವಾಗ ಚಿಕ್ಕ ಹುಡುಗ ಟಕ್ಕಂತ ಓಡಿ ಅದನ್ನ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅವತ್ತಿಂದ ಆ ಒಂದು ಹೊಡೆಯುವಂತ ಆ ಒಂದು ಮ್ಯೂಸಿಕ್ ನ ಬಗ್ಗೆ, ಆ ತಾಳದ ಬಗ್ಗೆ ಒಂದು ಕೂತ್ಬಿಟ್ಟಿದೆ. ಸೊ ದೇವರು ಅಲ್ಲಿ ನೀವು ಉಪಯೋಗವಾಗಬೇಡ, ಇಲ್ಲಿ ಉಪಯೋಗವಾಗುವಂತ ಅನ್ಕೊಂಡು ದೇವರು ಇಲ್ಲಿ ತಂದು ನಿಲ್ಸಿದ್ರೆ. ಹಲ್ಲೆಲೂಯಾ. ಆ ಚಿಕ್ಕನ್ನಲ್ಲೇ ಆ ದೇವಸ್ಥಾನದಲ್ಲಿ ಬೆಳೆದಂತ ಮಗು ನಾನಾಗಿದ್ದೀನಿ. ಹಲ್ಲೆಲೂಯಾ. ಸೊ ಆಗಿರೋದ್ರಿಂದ ಅಲ್ಲಿನ ಪರಿಸರ ಏನಿರುತ್ತೆ, ಏನೇನ್ ನಡೆಯುತ್ತೆ, ಏನೇನು ಆಗುತ್ತೆ ಅಲ್ಲಿ ಎಲ್ಲವನ್ನ ಗೊತ್ತಿದೆ. ಆ ಟಾಪಿಕ್ ಅನ್ನು ಬಿಟ್ಟು ಮತ್ತೆ ತಿರುಗಿ ಬರೋಣ. ಏನ್ ಹೇಳ್ತಾರೆ ಇಲ್ಲಿ? ಏನ್ ಹೇಳ್ತಾರೆ? ಅವನು ಚೆನ್ನಾಗಿ ಬಾರಿಸಬಲ್ಲವನು. ಇವನು ಏನ್ ಬಾರಿಸ್ತಾ ಇದ್ದ? ಇವನು ಕಿನ್ನರಿಯನ್ನ ಬಾರಿಸ್ತಾ ಇದ್ದ. ಹಲ್ಲೆಲೂಯಾ. ಬೇರೆಯವರು ಕಿನ್ನರಿ ಬಾರಿಸೋದಕ್ಕೂ ಈತನ ಕಿನ್ನರಿ ಬಾರಿಸೋದಕ್ಕೂ ಸ್ಪೆಷಾಲಿಟಿ ಇದೆ. ಈತನ ಯಾರಿಗೋಸ್ಕರ ಕಿನ್ನರಿ ಬಾರಿಸ್ತಾ ಇದ್ದ? ದೇವರಿಗೋಸ್ಕರ ಕಿನ್ನರಿ ಬಾರಿಸಿದೆ. ಎಲ್ಲರೂ ಕಿನ್ನರಿ ಬಾರಿಸ್ತಾರೆ, ಆದ್ರೆ ಇನ್ಸ್ಟ್ರೂಮೆಂಟ್ ಹೊಡಿತಾರೆ. ಆದ್ರೆ ನಾವು ಹೊಡೆಯುವಂತ ಇನ್ಸ್ಟ್ರೂಮೆಂಟ್ ಯಾರಿಗೋಸ್ಕರ? ದೇವರಿಗೋಸ್ಕರ ಮಾತ್ರವೇ ಇರಬೇಕು. ಹಲ್ಲೆಲೂಯಾ.
ದೇವ ಮಕ್ಕಳು ಈ ಆ ಒಂದು ಇನ್ಸ್ಟ್ರೂಮೆಂಟ್ ಅನ್ನ, ಯಾವುದೇ ಇನ್ಸ್ಟ್ರೂಮೆಂಟ್ ನ ಬಾರಿಸುವುದು ಯಾರಿಗೋಸ್ಕರ ಇರಬೇಕು? ನಾವು ದೇವರಿಗೋಸ್ಕರ ಮಾತ್ರವೇ ಬಾರಿಸಬೇಕು. ಇಲ್ಲಿ ಯಾಕಪ್ಪ ಬಾರಿಸುವವನು ಇವನು ಇನ್ಸ್ಟ್ರೂಮೆಂಟ್ ಏನಾದ್ರು ಇಲ್ಲಿ ಮ್ಯೂಸಿಕ್ ಕಚೇರಿಗೆ ಏನಾದ್ರು ಕರೀತಾ ಇದಾರೆ ಅವನ್ನ, ಅಥವಾ ಯಾವ್ದಾದ್ರು ಕನ್ಸರ್ಟ್ ನಡೀತಾ ಇದೆ. ಈಗ ಕನ್ಸರ್ಟ್ ಈಗ ಮ್ಯೂಸಿಕ್ ಕಚೇರಿ ಇಲ್ಲ, ಈಗ ಎಲ್ರು ಕನ್ಸರ್ಟ್ ಅಂದ್ರೆ ಕನ್ಸರ್ಟ್ ನಡೀತಾ ಇದೆಯಾ? ಅಥವಾ ಯಾವ್ದಾದ್ರು ಚರ್ಚ್ಗೆ ಇನ್ಸ್ಟ್ರೂಮೆಂಟ್ ಹೊಡೋದಕ್ಕೆ ಅನ್ಕೊಂಡು ಕರೀತಾ ಇದಾರೆ? ಅದು ಯಾವ್ದಾದ್ರು ಆರ್ಕೆಸ್ಟ್ರಾ ಏನೋ ನಡೀತಿದೆ, ಏನ್ ನಡೀತಿದೆ ಅಂತ ನೋಡೋಣ. ಮೊದಲನೇ ಸಮುವೇಲ 16ನೇ ಅಧ್ಯಾಯ 14ನೇ ವಚನದಿಂದ ನೋಡೋಣ. ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ನಾನು ನಿಮ್ಗೆ ಹೇಳಿದೆ ಒಂದು ದಿವಸ, ದೇವರ ಆತ್ಮವು ಬರೋದು ನಿಮಗೆ ಗೊತ್ತಾಗುತ್ತದೆ, ಸಿಂಬಲೈಸ್ ಆಗುತ್ತೆ ನಿಮ್ಮ ಬಾಡಿಯಲ್ಲಿ, ನಿಮ್ಮ ಮನಸ್ಸಲ್ಲಿ, ನಿಮ್ಮ ಹೃದಯದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ದೇವರ ಆತ್ಮ ನಿಮ್ಮನ್ನ ಬಿಟ್ಟು ಹೋಗೋದು ಗೊತ್ತಾಗಲ್ಲ. ಇಟ್ಸ್ ವೆರಿ ಡೇಂಜರಸ್ ಫ್ಯಾಕ್ಟ್. ಅದು ನಾವು ಅದನ್ನ ಬಹಳ ಮನಸ್ಸಿಗೆ ತಗೋಬೇಕು. ನಮಗೆ ಗೊತ್ತಾಗೋದೇ ಇಲ್ಲ ನಮ್ಮ ದೇವರ ಆತ್ಮ ಬಿಟ್ಟು ಹೋಗಿದ್ದಾನೆ ಅಂತ ಅನ್ಕೊಂಡು. ಅದಕ್ಕೋಸ್ಕರವಾಗಿ ದೇವರ ಆತ್ಮ ಬಿಟ್ಟು ಹೋಗುವ ರೀತಿಯಲ್ಲಿ ನಾವು ನಡೆದು, ಒಂದು ವೇಳೆ ಕಾಲು ಜಾರಿದ್ರು ಕೂಡ ಕಾಲನ್ನ ಮತ್ತೆ ಸರಿದು ದೇವರ ಸನ್ನಿಧಿಯಲ್ಲಿ ನಿಂತು ದೇವರಿಗೆ ಸ್ತೋತ್ರ ಮಾಡಿ ದೇವರಲ್ಲಿ ಕ್ಷಮೆ ಯಾಚಿಸಿ ಮಾನಸಾಂತರ ಹೊಂದಿ ದೇವರ ಬಳಿಗೆ ನಾವು ಬಂದು ಆ ಒಂದು ಆತ್ಮನ ನಡೆಸುವಿಕೆಯಲ್ಲಿ ನಾವು ನಡೆಸುವುದು ಪ್ರಾಮುಖ್ಯ. ಇದಕ್ಕೆ ಬಿಟ್ಟು ಹೋಯಿತು. ಯೆಹೋವನು ಕಳುಹಿಸಿದ ದುರಾತ್ಮವು ಬಂದು ಅವನನ್ನು ಪೀಡಿಸುತ್ತಿದ್ದರಿಂದ ಅವನ ಸೇವಕರು ಅವನಿಗೆ, ಇಗೋ ದೇವರಿಂದ ಬಂದ ದುರಾತ್ಮವು ನಿನ್ನನ್ನು ಪೀಡಿಸುತ್ತಾ ಇದೆ. ಇಲ್ಲಿ ಒಂದು ಟಾಪಿಕ್, ಚರ್ಚೆಗೆ ಕಾರಣವಾದ ಒಂದು ಟಾಪಿಕ್ ಇದೆ. ಏನು? ಯೆಹೋವನು ಕಳಿಸಿದ ದುರಾತ್ಮ. ಯೆಹೋವನು ಯಾಕೆ ದುರಾತ್ಮವನ್ನು ಕಳಿಸುತ್ತಾನೆ, ಅಥವಾ ಯೆಹೋವನು ದುರಾತ್ಮವನ್ನು ಕಳಿಸಿದ್ದ, ಯಾಕೆ ಸೌಲನಿಗೆ ಕಳಿಸಿದ, ಇದು ಮುಂದಿನ ದಿವಸದಲ್ಲಿ ನಾವು ಚರ್ಚೆ ಮಾಡೋಣ. ಯಾಕಂದ್ರೆ ಇದು ಬಹಳ ಚರ್ಚಾ ಆಗಿರುವಂತ ಟಾಪಿಕ್. ಯಾಕೆ ದೇವರು ಕೆಟ್ಟದನ್ನ ಮನುಷ್ಯನಿಗೆ ಸೌಲನ್ ಮಾಡ್ದ ಅನ್ನೋದು, ಅದು ಮುಂದಿನ ದಿವಸದಲ್ಲಿ ಧ್ಯಾನ ಮಾಡೋಣ. ಅವರ ಸೇವಕರು ಅವನಿಗೆ, ಇಗೋ ದೇವರಿಂದ ಬಂದ ದುರಾತ್ಮವು ನಿನ್ನನ್ನು ಪೀಡಿಸುತ್ತಾ ಇದೆ. ಸ್ವಾಮಿ ಅಪ್ಪಣೆ ಆಗಲಿ, ನಿನ್ನ ಸನ್ನಿಧಿಯಲ್ಲಿ ನಿಂತಿರುವ ನಿನ್ನ ಸೇವಕರಾದ ನಾವು ಹೋಗಿ ಕಿನ್ನರಿ ಬಾರಿಸುವವರಲ್ಲಿ ನಿಪುಣನಾದ ಒಬ್ಬನನ್ನು ಹುಡುಕಿ ತರುತ್ತೇವೆ. ಯೆಹೋವನಿಂದ ಕಳುಹಿಸಲ್ಪಟ್ಟ ದುರಾತ್ಮವು ನಿನ್ನ ಮೇಲೆ ಬರುವಾಗ ಅವನು ಬಾರಿಸಿದರೆ ನಿನಗೆ ಉಪಶಮನವಾಗುವುದು ಎಂದು ಹೇಳಿದರು. ಸೌಲನು ಅವರಿಗೆ, ಚೆನ್ನಾಗಿ ಬಾರಿಸಬಲ್ಲವನಾದ ಒಬ್ಬನನ್ನು ನನಗೋಸ್ಕರ ಹುಡುಕಿ ಕರಕೊಂಡು ಬನ್ನಿರಿ ಎಂದು ಆಜ್ಞಾಪಿಸಿದರು. ಸೇವಕರಲ್ಲೊಬ್ಬನು ಅವನಿಗೆ, ಆ ಒಂದು ಸೌಲನ ಸೇವಕರಲ್ಲೊಬ್ಬನು ಅವನಿಗೆ ಯಾರ ಬಗ್ಗೆ ಗೊತ್ತಿದೆ? ದಾವಿದನ ಬಗ್ಗೆ ಗೊತ್ತಿದೆ. ಏನಂತೆ? ಬೆತ್ಲೇಮಿನವನಾದ ಈಶಾಯನ ಮಗನನ್ನು ನೋಡಿದ್ದಾನಂತೆ. ಅವನು ಚೆನ್ನಾಗಿ ಬಾರಿಸಬಲ್ಲವನು. ಹಲ್ಲೆಲೂಯಾ. ಅವನು ಚೆನ್ನಾಗಿ ಕಿನ್ನರಿಗಳನ್ನ ಬಾರಿಸ್ತಾನೆ. ಕಿನ್ನರಿಗಳನ್ನ ಬಾರಿಸಿ ಮಾತ್ರವಲ್ಲ, ಅವನು ಏನು ಇನ್ನೊಂದು ನೋಡಿರಬಹುದು. ಇಲ್ಲಿ ಏನ್ ನಡೀತಾ ಈ ಚರ್ಚೆ? ಸೌಲನಿಂದ ದುರಾತ್ಮ ಬಿಟ್ಟು ಹೋಗ್ಬೇಕು. ಆ ಒಂದು ವ್ಯಕ್ತಿ ಬಾರಿಸುವಾಗ ಸೌಲನಲ್ಲಿ ಒಂದು ದುರಾತ್ಮ ಬಿಟ್ಟು ಹೋಗಬೇಕಂದ್ರೆ, ದಾವಿದನು ಕೂಡ ಬಾರಿಸುವಾಗ ದುರಾತ್ಮ ಬಿಟ್ಟು ಹೋಗುವುದನ್ನ ಸೇವಕನು ನೋಡಿರ್ಬೇಕು. ಸೇವಕನು ನೋಡಿದ್ದಾಗ ಮಾತ್ರವೇ ಅದನ್ನ ಕರೀತಕ್ಕಿದ್ದಾರೆ. ಹಾಗಾದ್ರೆ ಒಂದು ಇನ್ಸಿಡೆಂಟ್ ನಡೆದಿರಬಹುದು. ದಾವಿದನು ಆ ಒಂದು ತಗಾಳಿಯಲ್ಲಿ ಆ ಒಂದು ಕಿನ್ನರಿಯನ್ನು ಬಾರಿಸುತ್ತಿರುವಂತಹ ಸಂದರ್ಭದಲ್ಲಿ, ದೆವ್ವ ಪೀಡಿತನಾದ ವ್ಯಕ್ತಿ ಬಂದಂತ ಸಂದರ್ಭದಲ್ಲಿ ಅಲ್ಲಿ ದುರಾತ್ಮ ಬಿಡುಗಡೆ ಆಗಿರುವುದು. ಹಲ್ಲೆಲೂಯಾ. ಆ ಸೇವಕರನ್ನು ನೋಡಿದಾಗ, ಓ ಈತನು ಕಿನ್ನರಿ ಬಾರಿಸುವಾಗ ಇಲ್ಲಿ ದುರಾತ್ಮ ಬಿಟ್ಟು ಹೋಗ್ತಾ ಇದೆ, ನಾನು ಯಾವತ್ತೋ ಒಂದಿನ ನೋಡಿದ್ದನ್ನ ಆತನಲ್ಲಿ ಅಲ್ಲಿ ಪ್ರಸ್ತಾಪ ಮಾಡ್ತಿದ್ದ. ಹಲ್ಲೆಲೂಯಾ. ಇವತ್ತಿನ ದಿವಸ ಬೇರೆ ನಾವು ಕೂಡ ದೇವರನ್ನು ಆರಾಧನೆ ಮಾಡುವಾಗ ಸೈತಾನ ಲೋಕದ ಶಕ್ತಿಗಳು, ಪಾತಾಳ ಲೋಕದ ಶಕ್ತಿಗಳು ನಡುಗಬೇಕಾಗಿದೆ. ಹಲ್ಲೆಲೂಯಾ. ಯಾವಾಗ ನಡುಗುತ್ತದೆ ಮಾತ್ರವೇ ನಾವು ಹಾಡುವುದು ಮಾತ್ರ ಅಲ್ಲ, ದೇವರ ಪ್ರಸನ್ನತೆ ಅಲ್ಲಿ ಇಳಿತಾ ಇದೆ ಅಂತ ಅರ್ಥ. ಹಲ್ಲೆಲೂಯಾ. ಯಾಕಂದ್ರೆ ಅಲ್ಲಿ ಯಾವುದೇ ಒಂದು ಸೂಚಕ ಕಾರ್ಯಗಳು, ಮಹತ್ಕಾರ್ಯಗಳು ನಡೀತಾ ಇಲ್ಲ ಎನ್ನುವುದಾದ್ರೆ ಅದರ ಅರ್ಥ ಏನಂತಂದ್ರೆ, ನಮ್ಮ ಆರಾಧನೆ ಇಲ್ಲಿ RCC ಒಳಗಡೆ ಮಾತ್ರ ಇದೆ, ಅದರಿಂದ ಹೊರಗಡೆ ಹೋಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಸ್ತುತಿಸುವಾಗ ಕರ್ತನಿಗೆ ಮೆಚ್ಚುವ ರೀತಿಯಲ್ಲಿ ನಾವು ಆರಾಧನೆ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಆರಾಧನೆ ಮಾಡೋದು ಅಂತ ಅಂದುಕೊಂಡು ನಾವು ಇಲ್ಲಿ ಸರ್ಟಿಫಿಕೇಟ್ ತಗೊಳ್ಳಿಕ್ಕೆ ಅಥವಾ ಹೊಗಳಿಕೆ ತಗೊಳ್ಳಲಿಕ್ಕೆ ಅಲ್ಲ, ದೇವರನ್ನು ಮೆಚ್ಚಿಸುವುದಕ್ಕಾಗಿದೆ. ಹಲ್ಲೆಲೂಯಾ. ಇಲ್ಲಿ ದಾವಿದನ ಕಿನ್ನರಿ ಬಾರಿಸಿ ಯಾರಿಗೆ ಮೆಚ್ಚುಗೆ ಆಗ್ತಾ ಇದೆ? ದೇವರಿಗೆ ಮೆಚ್ಚುಗೆ ಆಗ್ತದೆ. ಅದರ ನಿಮಿತ್ತವಾಗಿ ದೇವರ ಪ್ರಸನ್ನತೆ ಇಳಿತಾ ಇದೆ. ದೇವರ ಪ್ರಸನ್ನತೆ ಇಳಿದಾಗ ಏನಾಗ್ತಾ ಇದೆ? ದೆವ್ವಗಳು ಬಿಟ್ಟು ಹೋಗ್ತಾ ಇದ್ದಾವೆ. ಹಲ್ಲೆಲೂಯಾ. ಇದೇ ರೀತಿಯಲ್ಲಿ ಗೆರಸೇನರ ಸೀಮೆಯಲ್ಲೂ ಕೂಡ ಒಂದು ಕಾರ್ಯ ನಡೆಯಿತು. ಯೇಸು ಕ್ರಿಸ್ತನ ಕಾಲಿಟ್ಟ ಕೂಡಲೇ ಅಲ್ಲಿ ಗೆರಸೇನರ ಸೀಮೆಯಲ್ಲಿ ಇದ್ದ ದೆವ್ವ ಪೀಡಿತನಾದ ವ್ಯಕ್ತಿ ಎಲ್ಲೋ ಇದ್ದಂತ ಓಡಿ ಬಂದು ಆತನ ಪಾದಕ್ಕೆ ಬಿದ್ದು, ನಮ್ಮ ಗೊಡವೆ ನಿನಗೇಕೆ, ನಮಗೆ ಯಾಕೆ ಹಿಂಸಿಸ್ತಾ ಇದೆಯಾ ಅಂತ ಅನ್ಕೊಂಡು ಕೇಳಿದ ರೀತಿಯಲ್ಲಿ ನಾವು ಗಮನಿಸ್ತೇವೆ. ಅದಕ್ಕೋಸ್ಕರವಾಗಿ ಇದು ದಾವಿದ ಕುಮಾರನೇ ಅಂತ ಅನ್ಕೊಂಡು ಯೇಸುವನ್ನ ಕರೆಯುವುದಕ್ಕೆ ಇದೂ ಒಂದು ಕಾರಣ ಆಗಿದೆ. ಹಲ್ಲೆಲೂಯಾ. ದಾವಿದನ ಜೊತೆ ಯಾವ ರೀತಿಯಲ್ಲಿ ಕಷ್ಟದ ಜನರ ಜೊತೆಯಲ್ಲಿದ್ರು,
ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಜೊತೆ ಕೂಡ ಇದ್ದಂತವರು ಬಡವರು, ಪಾಪಿಗಳು ಎಲ್ಲರೂ ಇದ್ರು. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಕೂಡ ಆತನು ದೆವ್ವವನ್ನು ಬಿಡಿಸುವಾಗ ದಾವಿದನು ಮಾಡಿದಂತ ಕಾರ್ಯಗಳನ್ನು ಇಸ್ರೇಲ್ ನೆನಪಿಸ್ತಾರೆ. ಅದಕ್ಕೋಸ್ಕರ ಆತನನ್ನ ಕರೀತಾರೆ ದಾವಿದ ಕುಮಾರನೇ ಎಂದು ಕರೀತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನ ಅಲ್ಲಿ ಜನರು ಲಿಂಕ್ ಮಾಡೋದನ್ನ ನಾವು ಗಮನಿಸುತ್ತೇವೆ. ಇಲ್ಲಿ ನೋಡ್ತಾ ಇದ್ದೇವೆ, ಈಗ ಸೌಲನಿಗೆ ದೆವ್ವ ಬಂದಿದೆ. ಈಗ ಯಾರು ಬಿಡಿಸಕ್ ಕರೀತಾ ಇದ್ದಾರೆ? ದಾವಿದರೆಲ್ಲ ಬಿಡಿಸಕ್ ಕರೀತಾ ಇದ್ದಾರೆ. ಹಲ್ಲೆಲೂಯಾ. ಕಿನ್ನರಿ ಬಾರಿಸುವಂತ ದಾವಿದನಿಗೆ ಎಷ್ಟು ವರ್ಷ? 90 ವರ್ಷನ, 80 ವರ್ಷನ, 60 ವರ್ಷ? ಎಷ್ಟು ವರ್ಷ? ಬಾಲಕನ ಅವನು. ಯಾಕೆಂದ್ರೆ ಅವನು ಎಲ್ಲಿ ಹೋಗ್ತಿದ್ದ? ಅವನು ಕುರಿ ಕಾಯ್ದಕ್ಕೆ ಹೋಗ್ತಿದ್ದ. ಎಷ್ಟು ಹಿಂಡು ಕುರಿನ, 4-5 ಕುರಿನ ಕರ್ಕೊಂಡೋಗಿ. ಯಾಕಂದ್ರೆ ಅವ್ರ ಅಣ್ಣಂದ್ರೆ ಹೇಳ್ತಾರೆ, 4-5 ಕುರಿನ ಬಿಟ್ಟು ಬಂದಿದ್ಯಾ ನೀನು ಅಂತ ಅನ್ಕೊಂಡು 4-5 ಕುರಿಗಳನ್ನ ಸಾಕ್ತಿದ್ದಂತ ದಾವಿದ ಉಳಿದ ಸಮಯದಲ್ಲಿ ಏನ್ ಮಾಡ್ತಾ ಇದ್ದ? ದೇವರನ್ನ ಸ್ತುತಿಸ್ತಾ ಇದ್ದ. ಆ ತಂಗಾಳಿಯಲ್ಲಿ ದೇವರನ್ನ ಸ್ತುತಿ. ನೋಡ್ರಿ, ಕೆಲವೊಬ್ಬರಿ ನಾವು ಆಲೋಚನೆ ಮಾಡ್ತೀವಿ, ಇವಾಗ ನಮಗೆ ಬಿಲ್ಡಿಂಗ್ಸ್ ಬೇಕು, ಯಾಕಂದ್ರೆ ಸೌಂಡ್ ಹೊರಗಡೆ ಹೋಗಬಾರ್ದು, ಮತ್ತೆ ನಿಮ್ಗೆ ಲೈಸೆನ್ಸ್ ಇದೆಯಾ ಇಲ್ಲಿ ಆರಾಧನೆ ಮಾಡೋದಕ್ಕೆ, ಮತ್ತೆ ಅಷ್ಟೊಂದು ಜನರನ್ನ ನಾವು ಸೇರಿಸ್ಬೇಕು, ಪಬ್ಲಿಕ್ ಯಾವ್ದೇ ನ್ಯೂಸೆನ್ಸ್ ಆಗ್ಬಾರ್ದು ಅಂತ ಅನ್ಕೊಂಡು ನಾವು ಚರ್ಚ್ ಕಡೋದಕ್ಕೆ ಓಡಾಡ್ತಾ ಇದ್ದೀವಿ. ಇಲ್ಲಂತಂದ್ರೆ ನಾವು ಖಾಲಿ ಜಾಗ ತಗೊಂಡ್ರೆ ಸಾಕಿತ್ತು. ಜಾಗ ತಗೊಂಡಾಗ ಆರಾಧನೆ ಸ್ಟಾರ್ಟ್ ಮಾಡಿದಾಗ, ಈಗ ನೋಡಿ ಸ್ಟೇಡಿಯಂ ಅಲ್ಲೆಲ್ಲ ಮಾಡ್ತಾರಲ್ಲ, ಆ ರೀತಿ ಮಾಡ್ಬೋದಿತ್ತು. ಆದ್ರೆ ನೋಡ್ರಿ, ಇಲ್ಲಿ ದಾವಿದನಿಗೆ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ದೇವರೆಲ್ಲವನ್ನ ಆತನಿಗೆ ಕೈಯಲ್ಲಿ ಕಿನ್ನರಿ ಇದೆ, ಸಿಕ್ಕ ಕೂಡಲೇ ಅವನ ದೇವರನ್ನ ನೆನೆಸಿ ಆತನ ಸ್ತುತಿ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ವೇಳೆ ನಮಗೂ ಕೂಡ ಈ ಕಟ್ಟಡದ ಅವಶ್ಯಕತೆ ಇಲ್ಲ, ನೀವು ಹೊರಗಡೆ ಸೌಂಡ್ ಹೋಗ್ಬಹುದು ಅಂತ ಇದ್ದಿದ್ರೆ ನಾವು ಕಟ್ಟಡ ಕಟ್ಟೋದಕ್ಕೆ ಹೋಗೋದಿಲ್ಲ, ನಾವು ಅದನ್ನ ಮುಂದಿನ ಸೇವೆಗೆ ಉಪಯೋಗಿಸಬಹುದಿತ್ತು. ಆದ್ರೆ ಏನ್ ಮಾಡೋದು? ಈಗ ಒಂದು ಕಟ್ಟಡದಲ್ಲಿ ಸೇರ್ಬೇಕು, ಜನರು ಸೇರ್ಬೇಕು ಅಂತ ಅಂದಾಗ ಅದಕ್ಕೆ ಆ ಕಟ್ಟಡ ಬೇಕು, ಮತ್ತೆ ಸೌಂಡ್ಗಳು ಒಳಗಡೆ ಹೋಗ್ಬಾರ್ದು, ಆ ಜಾಗ ಅಧಿಕೃತವಾಗಿ ನಮ್ಮದಾಗಿರ್ಬೇಕು ಅಂತ ಅನ್ಕೊಂಡು ಕಾರಣಕ್ಕೆ ನಾವು ಸಭೆಯನ್ನು ಕಟ್ಟುವುದಕ್ಕೆ ನಾವು ಹೊರಟವರಾಗಿದ್ದೇವೆ. ಯಾಕಂದ್ರೆ ನೋಡ್ರಿ, ಈಗ ನ್ಯೂ ಇಯರ್ ಸ್ಟಾರ್ಟ್ ಆಗುತ್ತೆ. ನ್ಯೂ ಇಯರ್ ಸ್ಟಾರ್ಟ್ ಆದಾಗ ನಮ್ಗೆ ಎಂತ ಪರಿಸ್ಥಿತಿ ಆಗುತ್ತೆ, ಜನಗಳನ್ನ ಬನ್ನಿ ಅಂತ ನಾವು ಅಲ್ಲಿ ತನಕ ಹೇಳ್ತೀವಿ. ಯಾವಾಗ ಜನ ಬಂದು ಸೇರ್ಬಿಡ್ತಾರೋ, ಯಾಕೆ ಬರ್ತಾ ಇದ್ದೀರಿ ಇವ್ರು, ಇಷ್ಟೊಂದು ಜನ ಬರ್ತಿದಿಲ್ಲ, ಇಷ್ಟೊಂದು ಜನ ಬರ್ತಿದಿಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಅದೊಂದು ಮೀಟಿಂಗ್ ಆದ ಸಮಯದಲ್ಲಿ ಇಲ್ಲೂ ಜನ, ಅಲ್ಲೂ ಕೆಳಗಡೆನೂ ಜನ, ಒಳಗಡೆನೂ ಜನ. ನಮ್ಗೆ ಏನಾಗ್ತಿದೆ ಅಂದ್ರೆ ಎಲ್ಲಿ ಹೋಗೋದು, ಎಲ್ಲಿ ಕೂರೋದು, ಎಲ್ಲಿ ಹೇಳೋದು, ಯಾರಿಗೆ ಹೇಳೋದು ಒಂದು ಓದಾಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಸರಣಿ ಕೂಡ ನ್ಯೂ ಇಯರ್ ಇದರಲ್ಲಿ ಜಾಸ್ತಿ ಜನಗಳು ಬರುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರವಾಗಿ ನಾವು ಇದನ್ನ ಪ್ಲಾನಿಂಗ್ ಮಾಡಬೇಕು, ವ್ಯವಸ್ಥೆಗಳನ್ನ ಮಾಡಬೇಕಾಗಿದೆ. ದೇವರು ನಮ್ಮನ್ನ ನಡೆಸುವುದಾಗ್ಲಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇವನು ಬಾರಿಸಬಲ್ಲವರು. ಇವು 1ನೇ ಸಮುವೇಲ 16-23 ವಚನದಲ್ಲಿ ಇಲ್ಲಿ ಈಗ ರಿಯಲ್ ಫ್ಯಾಕ್ಟ್ ನಡೀತಾ ಇದೆ. ದಾವಿದನಿಗೂ ಕೂಡ ಏನಂತಂದ್ರೆ ಕಿನ್ನರಿ ಬಾರಿಸಕ್ ಕರ್ತಿದ್ದಾರೆ ಅಂತ ಅನ್ಕೊಂಡು ಅದನ್ನ ಬರೆದಿದ್ದಾನೆ. ಆದ್ರೆ ಯಾರಿಗೋಸ್ಕರ ಬಾರಿಸಬೇಕು ಅಂತ ಇಲ್ಲಿ ಗೊತ್ತಾಗ್ತಿದೆ. ದೇವರಿಂದ ಕಳುಹಿಸಲ್ಪಟ್ಟ ದುರಾತ್ಮವು ಸೌಲನ ಮೇಲೆ ಬಂದಾಗ ದಾವಿದನು ಕಿನ್ನರಿಯನ್ನು ಬಾರಿಸುವರು, ಅದರಿಂದ ದುರಾತ್ಮವು ಸೌಲನನ್ನು ಬಿಟ್ಟು ಹೋಗುವುದು, ಅವನು ಉಪಶಮನ ಒಂದು ಚೆನ್ನಾಗ. ಅಲ್ಲೇನಾಯ್ತು? ಯಾವ್ದು ಜಾಸ್ತಿ ಇದಿಲ್ಲ, ಒಂದ್ಸರಿ ಬಾರಿಸಿಕೊಂಡು ಚಕ್ ಅಂತ ಬಿಟ್ಟೋಯ್ತು, ಅದನ್ನು ಮಲಗ್ದ ಅನ್ನೋ ರೀತಿಯಲ್ಲಿದೆ. ಆದ್ರೆ ಅದು ಹಂಗೆ ದಿನಾಲು ನಡೆದಿಲ್ಲ. 1ನೇ ಸಮುವೇಲ 19ನೇ ವಚನ ನೋಡುವಾಗ, 1ನೇ ಸಮುವೇಲ 19ನೇ ಅಧ್ಯಾಯ 9ನೇ ವಚನ, ಇವತ್ತು ಮಾತ್ರ ದಿನ ಬೇರೆ ತರ ಆಯ್ತು. ಏನಾಗ್ತಿದೆ? ಒಂದು ದಿವಸ ಸೌಲನು ಕೈಯಲ್ಲಿ ಈಟಿಯನ್ನು ಹಿಡಿದುಕೊಂಡು ತನ್ನ ಮನೆಯಲ್ಲಿ ಕೂತುಕೊಂಡಿದ್ದಾಗ ಯೆಹೋವನಿಂದ ಕಳುಹಿಸಲ್ಪಟ್ಟ ದುರಾತ್ಮವು ಅವನ ಮೇಲೆ ಬಂದಿತ್ತು. ಅವನು ಒಡನೆ ಕಿನ್ನರಿಯನ್ನು ಬಾರಿಸಿದ ದಾವಿದನನ್ನು ಗೋಡೆಗೆ ಹತ್ತಿಕೊಳ್ಳುವಂತೆ ತಿವಿಯಬೇಕೆಂದು ತನ್ನ ಈಟಿಯನ್ನು ಎಸೆದನು. ಆದರೆ ದಾವಿದನು ಪಕ್ಕನೆ ಸೌಲನ ಎದುರಿನಿಂದ ಸರಿದುಕೊಂಡು ಕಾರಣ ಅದು ಗೋಡೆಯೊಳಗಡೆ ನಾಟಿತು. ದಾವಿದನು ಆ ರಾತ್ರಿಯಲ್ಲಿ ತಪ್ಪಿಸಿಕೊಂಡು ಓಡಿ ಹೋದನು. ಹಲ್ಲೆಲೂಯಾ. ಆತರ ಪರಿಶೋಧನೆ ಇದು ಡಿಫ್ರೆಂಟ್ ಆಗಿತ್ತು. ಯಾಕಂದ್ರೆ ಅವನು ಈಟಿನ ಮೊದಲೇ ಕೈಯಲ್ಲಿ ಇಟ್ಕೊಂಡು ಬಂದಿದ್ದಾನೆ, ದುರಾತ್ಮ ಬೇರೆ ಮತ್ತು ತೆಗೆದು ಬಿಸಾಡಿದ್ದಾನೆ. ಸೊ ಏನಾಗುತ್ತೆ ಅಂತಂದ್ರೆ, ಒಂದನ್ನು ನಾವು ತಿಳ್ಕೋಬೇಕು, ನಾವು ಯಾರು ದೇವ ರಾಜ್ಯಕ್ಕೆ ಸೇರಿದವರು, ವಿಶ್ವಾಸಿಗಳು, ಸೇವಕರು, ಯಾರು ನಾವು ದೇವರಿಗೆ ಆರಾಧನೆ ಮಾಡ್ತಾ ಇರ್ತೇವೋ, ಯಾವಾಗ ದೆವ್ವಗಳು ಬಿಡುಗಡೆ ಆಗ್ತವೋ, ಆ ಬಿಡುಗಡೆ ಆದ ದೆವ್ವಗಳು ಯಾರನ್ನ ಟಾರ್ಗೆಟ್ ಮಾಡ್ತವೆ? ಸೇವಕರನ್ನ ಟಾರ್ಗೆಟ್ ಮಾಡ್ತವೆ. ಅದಕ್ಕೋಸ್ಕರವಾಗಿ ನಾವು ನಿಂತು ಆರಾಧನೆ ಮಾಡುವವರು ನಮ್ಮಲ್ಲಿ ಏನಿರ್ಬೇಕು? ಕರ್ತನು ಕೊಟ್ಟಂತ ಧೈರ್ಯ ಇರಬೇಕು. ಕರ್ತನು ಕೊಡುವಂತ ಪವಿತ್ರಾತ್ಮನ ಶಕ್ತಿಯಿಂದ ನಾವು ತುಂಬಿಸಲ್ಪಟ್ಟಿರಬೇಕು. ಹಲ್ಲೆಲೂಯಾ. ವಿಶ್ವಾಸಿಗಳು ನೋಡ್ರಿ, ಅವ್ರ ಮನೆಯಿಂದ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಬರೋದಿಲ್ಲ. ಆದ್ರೆ ಸೇವಕರು ಹೆಂಗಿರ್ಬೇಕು? ನಾವು ಮನೆಯಲ್ಲಿ ತುಂಬಿಸ್ಕೊಳ್ಬೇಕು. ತುಂಬಿಸ್ಕೊಂಡ ನಂತರ ಇಲ್ಲಿ ಸುರಿಸುವಿಕೆ ನಡೆಯಬೇಕು. ಇಲ್ಲಿ ಸುರಿಸುವಿಕೆ ನಡೆಯಲಿಲ್ಲ, ತುಂಬಿಸ್ಕೊಳ್ಳಿಲ್ಲ ಅಂತಂದ್ರೆ ದುರಾತ್ಮಗಳು ಬಹಳ ಡೇಂಜರಸ್ ಆಗಿ ನಮ್ಮ ಮೇಲೆ ಇರುತ್ತವೆ. ಯಾಕಂತಂದ್ರೆ ಒಂದು ಕಡೆ ಅಪೊಸ್ತಲರ ಕೃತ್ಯದಲ್ಲಿ ನಡೆಯಿತು, ನನಗೆ ಸೌಲನು ಗೊತ್ತು, ಯೇಸುನು ಗೊತ್ತು, ನೀವ್ ಯಾರು ಅಂತ ಅನ್ಕೊಂಡು ಅವರ ಬಟ್ಟೆ ಬಿಚ್ಚಿ ಓಡಿಸುವುದು. ದುರಾತ್ಮಗಳು ಬಟ್ಟೆ ಬಿಚ್ಚಿ ಓಡಿಸ್ತು. ಅದಕ್ಕೆ
ಯಾವುದೇ ಕಾರಣಕ್ಕೂ ದೇವರು ಅಧಿಕಾರ ನಮಗೆ ಕೊಟ್ಟಿಲ್ಲ ಅಂತಲ್ಲ, ಖಂಡಿತವಾಗಿ ದೇವರು ಎಲ್ರಿಗೂ ಅಧಿಕಾರವನ್ನ ಕೊಟ್ಟಿದ್ದಾನೆ. ಆದ್ರೆ ಸೇವಕರಿಗೆ ವಿಶೇಷವಾದ ಒಂದು ಅಧಿಕಾರವನ್ನ ದೇವರು ಮೀಸಲಿಟ್ಟಿದ್ದಾನೆ. ಅವರನ್ನು ನಡೆಸುವವರಾಗಿದ್ರೆ, ಕುರುಬರಾಗಿದ್ರೆ, ಕುರುಬನಿಗೂ ಕುರಿಗಳು ಡಿಫರೆನ್ಸ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ಕುರುಬನಿಗೆ ವಿಶೇಷವಾದ ಒಂದು ಅಧಿಕಾರವನ್ನ ಕೊಟ್ಟಿದ್ದಾರೆ. ಸೊ ಹಂಗಿರೋದ್ರಿಂದ ನಾವೇನಾದ್ರೂ ನಮ್ಮ ಆರಾಧನೆ ದೇವರಿಗೆ ಮೆಚ್ಚಿಸಲ್ಪಟ್ಟು ದೇವರಿಗೆ ಒಪ್ಪಿಗೆಯಾಗಿದ್ದರೆ ಮಾತ್ರನೇ ಅಲ್ಲಿ ಅನೇಕ ಕಾರ್ಯಗಳು, ದೈವಿಕ ಕಾರ್ಯಗಳು ನಡೀತವೆ. ಆವಾಗಲೂ ಕೂಡ ನಾವು ಹೇಗಿರಬೇಕು, ನಮ್ಮ ಒಳಗಡೆ ಇರುವಂತಹ ನಮ್ಮ ಕಾನ್ಶಿಯಸ್ ತುಂಬಾ ಪ್ಯೂರ್ ಆಗಿರಬೇಕು ದೇವರ ಮುಂದೆ. ಯಾಕಂತಂದ್ರೆ ಇಲ್ಲ ಅಂತಂದ್ರೆ ಆ ದೆವ್ವಗಳು ಬಂದು ನಮ್ಮ ಮೇಲೆ ಇರುತ್ತವೆ. ಈಗಿನ ದಿನಮಾನದಲ್ಲಿ ಏನಂತಂದ್ರೆ ನೋಡ್ರಿ, ಕೆಲವರೆಲ್ಲ ಈ ದೇವರಿಗೆ ಬೇಕಾದ ರೀತಿಯಲ್ಲಿ ಆರಾಧನೆ ನಡೀತಾ ಇಲ್ಲ, ಅವ್ರಿಗೆ ಇಷ್ಟ ಪ್ರಕಾರವಾಗಿ ಆರಾಧನೆ ನಡೀತಾ. ಅದಕ್ಕೋಸ್ಕರ ಅಲ್ಲಿ ಸೂಚಕ ಕಾರ್ಯಗಳಾಗ್ಲಿ, ದೆವ್ವಗಳ ಬಿಡುಗಡೆಗಾಗಲಿ ಏನೂ ನಡೆಯೋದಿಲ್ಲ. ಅದು ಅವರಿಗೆ ಇಷ್ಟ. ಯಾಕೆಂದ್ರೆ ನಾಳೆ ಏನಾದ್ರು ದೆವ್ವ ಬಂದ್ರೆ ಅವನ ಹತ್ರ ಬರುತ್ತಲ್ಲ, ಅದು ಒಂದು ಬಿಡಿಸ್ಬೇಕು. ಒಂದು ಪ್ರಶ್ನೆ ಅಂತಂದ್ರೆ ಅವ್ರಿಗೆ ಸವಾಲು ಬಿಡಿಸ್ಬೇಕು. ಇನ್ನೊಂದೇನು, ಅವು ಏನಾದ್ರೂ ಮತ್ತೆ ಎಲೆಗೆ ಏರಿಗೆ ಬಂದ್ಬಿಟ್ರೆ ಅಂತ ಅನ್ಕೊಂಡು ಅವುಗಳದ್ದು ಅದು ಭಯ ಇರುತ್ತೆ. ಯಾಕಂತಂದ್ರೆ ರೀಸೆಂಟ್ಲಿ ಒಂದು ಕಾರ್ಯ ನಡೀತು ಅಂತಂದ್ರೆ, ದೇವರಿಗೆ ಹಾಡಲ್ಪಟ್ಟಂತ ಒಂದು ಹಾಡನ್ನ ಫಿಲ್ಮ್ಗೆ ಹಾಡಲ್ಲ. ಯಾರಿಗಾದ್ರೂ ಗೊತ್ತಾ? ದೇವರಿಗೆ ಹಾಡಲ್ಪಟ್ಟ ಹಾಡನ್ನ ಫಿಲ್ಮ್ಗೆ ಹಾಡೋದು. ಆ ವ್ಯಕ್ತಿ ಸಂಪೂರ್ಣವಾಗಿ ದೇವರಲ್ಲಿ ತುಂಬಾ ಅಂದ್ರೆ ತಪ್ಪು ಮಾಡಿ ಒಂದು ಕಾರಾಗೃಹಕ್ಕೆ ಹೋಗಿ ಬಂದಂತ ವ್ಯಕ್ತಿ. ಈಗ ಇಷ್ಟ ಹೇಳ್ದಾಗ ಗೊತ್ತಾಯ್ತು ಅನ್ಸುತ್ತೆ. ಅವರು ದೇವರಿಗೆ ಸಿಕ್ಕಿದಂತ ಅಷ್ಟು ಚೆನ್ನಾಗಿರೋ ಹಾಡನ್ನ, ಈಗ ನಮ್ಗೆ ಆ ಹಾಡನ್ನ ಸಭೆಯಲ್ಲಿ ಹಾಡೋದಕ್ಕೆ ಕಷ್ಟ ಆಗಿದೆ. ಏನ್ ಮಾಡೋದು, ಮುಂದಿನ ದಿವಸ ದೇವರ ಹತ್ರ ಕೇಳ್ಕೊಂಡೇ ಆಡಬೇಕಷ್ಟೇ. ಆ ಹಾಡನ್ನ ಫಿಲ್ಮ್ಗೆ ಹಾಡಿದ್ದಾರೆ. ಫಿಲ್ಮ್ ಅಲ್ಲಿ ಒಂದು ದೇವ್ರದ್ದು ಒಂದು ಅಲ್ಲಿ ಒಂದು ನಿದರ್ಶನ ಬಂದಾಗ ಆ ಸಮಯದಲ್ಲಿ ಅಲ್ಲಿ ಒಂದು ಸೀನ್ ಬರುತ್ತೆ. ದೇವರಿಗೆ ಅಂದ್ರೆ ಕ್ರೈಸ್ತನಿಗೆ ಅಂದ್ರೆ ಯೇಸುವಿಗೆ ಏನೋ ಒಂದು ಅದು ಫ್ಯಾಮಿಲಿ ಕೂಡ ಯೇಸುವಿನ ಫ್ಯಾಮಿಲಿ. ಸೊ ಹಂಗಿರೋದ್ರಿಂದ ಅಲ್ಲಿ ಒಂದು ಹಾಡನ್ನ ಇನ್ಕ್ಲೂಡ್. ನಾನೇನ್ ಹೇಳೋದು ಅಂತಂದ್ರೆ, ಅಲ್ಲಿ ಯಾವುದೇ ದೆವ್ವ ಬಿಟ್ಟು ಹೋಗಿಲ್ಲ, ಅಲ್ಲಿ ಯಾವುದೇ ಮಾನಸಾಂತರ ಆಗಿಲ್ಲ, ದೇವರ ಕಡೆ ಯಾರು ತಿರ್ಕೊಳ್ಳಿಲ್ಲ. ಹಾಗಾದ್ರೆ ಆ ಹಾಡಲ್ಲಿ ಏನಿದೆ ಅಂತ ಅನ್ಕೊಂಡು ತಿಳಿಸಿ ಪ್ರಶ್ನೆ. ದೇವರ ಹಾಡುಗಳನ್ನ ಆಡುವಾಗ ಒಬ್ಬ ವ್ಯಕ್ತಿ ಮಾನಸಾಂತರ ಆಗ್ಬೇಕು, ದೇವರ ಹತ್ರ ಬರಬೇಕು, ಇಲ್ಲಾಂದ್ರೆ ದೆವ್ವಗಳು ಬಿಟ್ಟು ಹೋಗ್ಬೇಕು, ದೇವರ ಕಡೆ ತಿರ್ಕೋಬೇಕು. ಅದ್ರ ಯಾವ್ದು ಕೂಡ ನಡೆದಿಲ್ಲ. ಅವ್ರು ಅದನ್ನ ಆ ಒಂದು ಹಾಡನ್ನ ಯಾವ ರೀತಿ ಬಿಂಬಿಸ್ತಾ ಇದ್ದಾರೆ ಅಂತಂದ್ರೆ, ದೇವರ ಹಾಡನ್ನ ಫಿಲ್ಮ್ ಅಲ್ಲಿ ಆಡಿದ್ರಲ್ಲ, ಲೋಕದಲ್ಲೇ ಆಡಿದ್ರಲ್ಲ ಅಂತ ಅನ್ಕೊಂಡು ತನ್ನನ್ನೇ ತಾನು ಹೊಗಳ್ಕೊಳ್ತಾ ಇದ್ದಾರೆ. ನಾವು ಕಾರಾಗೃಹದಿಂದ ಬಂದಂತ ನಂತರ ಅವರಲ್ಲಿ ಒಂದು ಮಾರ್ಪಾಟು ನೋಡ್ತೀವಿ ಅಂತ ಅನ್ಕೊಂಡ್ವಿ. ಯಾವುದೇ 1% ಮಾರ್ಪಾಟು ಆಗಿಲ್ಲ. ಈಗ ಅವ್ರು ಏನ್ ಮಾಡ್ತಾರೆ, ರಿಎಸ್ಟಾಬ್ಲಿಷ್ಮೆಂಟ್ಗೆ ನೋಡ್ತಾ ಇದ್ದಾರೆ. ಅಂದ್ರೆ ಯಾವ್ದನ್ನ ನಾನು ಕಳೆದುಕೊಂಡು ಫ್ಯಾನ್ ಬೇಸ್ ಅನ್ನ ಕಳ್ಕೊಂಡಿದ್ನೋ ಅದನ್ನ ಮತ್ತೆ ಪಡ್ಕೊಳ್ಳೋಣ ಅಂತ ಅನ್ಕೊಂಡು ಏನೇನೇನೇನೋ ಅವ್ರ ಮನಸ್ಸಿನ ಆಲೋಚನೆ ಪ್ರಕಾರ ಎಲ್ಲರೂ ಅವರ ಬರ್ಡೇಗೆ ಯಾರು ಕ್ರೈಸ್ತರು ಸೇವಕರು ಇರ್ಬೇಕಾಗಿತ್ತು. ಕ್ರೈಸ್ತರು ಸೇವಕರು ಯಾರು ಇದ್ರು ಕೂಡ, ಜೊತೆಯಲ್ಲಿ ಇದ್ರು ಕೂಡ ಸ್ವಲ್ಪ ಜನ ಜೊತೆಯಲ್ಲಿ ಯಾರಿದ್ದಾರೆ, ಲೋಕದವರು ಇದ್ದಾರೆ. ಆ ಹಾಡು ಯಾರು ಆಡಿದ್ರು ಅವ್ರ ಜೊತೆ ಒಂದು ಹುಡುಗಿ ಕೂಡ ಆಡಿತ್ತು. ಆ ಹುಡುಗಿ ಕೂಡ ಬಂದಿದ್ದಾರೆ. ಅವರಿಗೆ ಸಂಪೂರ್ಣವಾಗಿ ಮೇಲಿಂದ ಕೆಳಗಡೆ ನೋಡುವಾಗ ಲೋಕದ ವ್ಯಕ್ತಿ ತರ ಕಾಣ್ತಾರೆ. ಸೊ ಈ ರೀತಿ ನಮ್ಮ ವರ್ಷಕ್ಕೆ ಆರಾಧನೆ ಮಾಡುವವರು ನಾವು ಮುಂದಿನ ದಿನಮಾನದಲ್ಲಿ ನಮ್ಗೆ ಏನಾದ್ರೂ ಅವಕಾಶಗಳನ್ನು ಸಿಗುವಾಗ ನಾವು ಈ ರೀತಿ ಮಾಡೋದಾದ್ರೆ ಬಹಳ ಅದರ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ನಾವು ಎಚ್ಚರಿಕೆಯಿಂದ ಇರೋಣ. ಇದೆಲ್ಲೋ ಒಂದು ನಡೀತಿದೆ ಅಂತ ಅನ್ಕೊಂಡು ಮಾಡಿದ್ದಾರೆ. ನಾಳೆ ದಿವಸ ಕರ್ನಾಟಕಕ್ಕೆ ಬರುತ್ತೆ. ಕರ್ನಾಟಕದ ಒಬ್ಬರ ಪ್ರತಿಷ್ಠಿತವಾದ ಒಬ್ಬ ಸೇವಕರೇ ಅಲ್ಲಿ ಹೋಗಿದ್ದಾರೆ, ಅದಕ್ಕೆ ಸಪೋರ್ಟ್ ಆಗಿ ನಿಂತಿದ್ದಾರೆ, ಅದರ ಬಗ್ಗೆ ಒಳ್ಳೆದನ್ನೇ ಮಾತಾಡಿದ್ದಾರೆ. ಇದು ವಿಪರ್ಯಾಸ. ಅವ್ರನ್ನ ಬಿಡಿಸಿದವರೇ ಅದರ ಬಗ್ಗೆ ಒಂದು ಒಳ್ಳೆ ಕಾರ್ಯವನ್ನ ಮಾತಾಡಿದ್ದಾರೆ. ನನಗೆ ಗೊತ್ತಾಗಿಲ್ಲ ಅವರು ಯಾವ ರೀತಿಯ ಒಂದು ವಾಕ್ಯನ ತೆಗೆದುಕೊಂಡು ಸಮರ್ಥನೆ ಮಾಡ್ಕೋತಾರೆ ಗೊತ್ತಿಲ್ಲ. ಮುಂದಿನ ದಿನಮಾನದಲ್ಲಿ ಬಿಟ್ಟು ಬಿಡೋಣ. ಆದ್ರೆ ಒಂದನ್ನ ಮನಸ್ಸಿನ ನಮ್ಮ ಜೀವಿತದಲ್ಲಿ ಅಥವಾ ನಮ್ಮ ಮುಂದೆ ಯಾರಾದ್ರೂ ಈ ತರ ಬಂದ್ರೆ ನಾವು ಅದನ್ನ ವಿವೇಚಿಸುವವರು, ನಾವನ್ನು ತಿಳಿದುಕೊಳ್ಳುವವರು ಆಗಿರಬೇಕು. ಹಲ್ಲೆಲೂಯಾ. ಈಗ ಈ ವಾದ್ಯವನ್ನ ಬಾರಿಸಿದ 2 ನಿಮಿಷದಲ್ಲಿ ನಾನು ವಾಕ್ಯವನ್ನು ಮುಗಿಸ್ತೇನೆ. ಈ ವಾದ್ಯವನ್ನ ಬಾರಿಸಿದಾಗ ಬಿಟ್ಟು ಹೋಗುತ್ತೆ ಅಂತ ಅನ್ಕೊಂಡು ನಾನು ಸತ್ಯವೇದ ವಾಕ್ಯದಲ್ಲೂ ನೋಡಿದೆ. ತದನಂತರ ಅನೇಕ ಆ ಸೌಲನ ದಿನಮಾನಗಳು ನಡೆದಂತ ವಿಚಾರ. ಆದ್ರೆ ಅಲ್ಲಿಲ್ಲ, ಒಂದು ಕಡೆ ಬರೆಯಲ್ಪಟ್ಟಿದೆ 2:3:15 ಈಗ ಒಬ್ಬ ವಾದ್ಯಗಾರನ ನನ್ನ ಹತ್ತಿರ ಕರಕೊಂಡು ಬನ್ನಿರಿ ಎಂದು ಹೇಳಿದನು. ವಾದ್ಯಗಳ ಸ್ವರವನ್ನು ಕೇಳುವಾಗಲೆಲ್ಲ ಯಾರಿಗೆ? ಎಲೀಷನಲ್ಲಿ ಯೆಹೋವನ ಬಲವು ಬರುತ್ತಿತ್ತು. ಹಲ್ಲೆಲೂಯಾ. ಹಾಗಾದ್ರೆ ನಾವು ಇದನ್ನ ದಾವಿದನ ಸಮಯದಲ್ಲಿ ನಡೆದಂತ ಕಾರ್ಯಕ್ಕೂ ನಾವು ಆಲೋಚಿಸಿ ನೋಡ್ಬೋದಾ? ದಾವಿದ ಹೊಡೆಯುವಾಗಲೂ ಏನ್ ಬರ್ತಾ ಇತ್ತು?
ದೇವರ ಯೆಹೋವನ ಬಲ ಇಳಿದು ಬರ್ತಿದೆ. ಆವಾಗಲೇ ಸೌಲನಿಗೆ ಬಿಡುಗಡೆ ಆಗ್ತಾ ಇತ್ತು. ಅದೇ ರೀತಿಯಲ್ಲಿ ನಾವು ಕೂಡ ಇಲ್ಲಿ ಆರಾಧನೆ ಮಾಡುವಾಗ ನಮ್ಗೆ ಕೂಡ ಕಣ್ಣಲ್ಲಿ ನೋಡಿದೀವಲ್ಲ, ಆದ್ರೆ ವಾಕ್ಯದ ಪ್ರೂಫ್ ಏನಿದೆ ಅನ್ನೋದನ್ನ ನಮ್ಗೆ ಬೇಕಾಗಿದೆ. ವಾಕ್ಯದ ಪ್ರೂಫ್ ನಮ್ಗೆ ಬೇಕಾಗಿದೆ. ವಾಕ್ಯದ ಪ್ರೂಫ್ ಅನ್ನು ನಾವು ಮಾತಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇಲ್ಲಿ ನೋಡ್ರಿ, ವಾದ್ಯಗಾರನನ್ನ ಕರೀರಿ, ಅವನು ವಾದ್ಯ ಬಾರಿಸ್ತಾನೆ, ಆವಾಗ ಯೆಹೋವನ ಬಲವು ನನ್ನ ಮೇಲೆ ಇಳಿದು. ನಾವು ಕೂಡ ವಾದ್ಯ ಬಾರಿಸುವಾಗ, ನಾವು ಕೂಡ ಹಾಡುವಾಗ ದೇವರ ಶಕ್ತಿ ಇಳಿದು ಬರಬೇಕು. ಹಲ್ಲೆಲೂಯಾ. ಇಳಿದು ಬಂದ್ರೆ ಮಾತ್ರನೇ ಅದು ನಿಜವಾದ ಆರಾಧನೆ ಆಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಮೆಚ್ಚಿದ್ದಾನೆ ಎಂದು ಅರ್ಥ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವೇಗವಾಗಿ ಮುಂದೆ ಹೋಗೋಣ. ಆ ಕೀರ್ತನೆಗಾರನ ಹೇಳ್ತಾ ಇದ್ದಾರೆ 33ನೇ ಅಧ್ಯಾಯ 2-3 ವಚನಗಳು. ಕೀರ್ತನೆ 33ನೇ ಅಧ್ಯಾಯ 2-3 ವಚನ. ಕಿನ್ನರಿಯನ್ನು ನುಡಿಸುತ್ತಾ ಯೆಹೋವನನ್ನು ಕೊಂಡಾಡಿರಿ, 10 ತಂತಿಗಳ ಸ್ವರಮಂಡಲವನ್ನು ಬಾರಿಸುತ್ತಾ ಸಂಕೀರ್ತಿಸಿರಿ, ಆತನ ಘನಕ್ಕಾಗಿ ನೂತನ ಕೀರ್ತನೆಯನ್ನು ಹಾಡಿರಿ, ಉತ್ಸಾಹಧ್ವನಿಯೊಡನೆ ಹಿಂಪಾಗಿ ಬಾರಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಮೊದಲನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 16ನೇ ವಚನವನ್ನು ನೋಡುವಾಗ ಏನಲ್ಲಿ ಬರೆಯಲ್ಪಟ್ಟಿದೆ? ಆಗ ದಾವೀದನು ಲೇವಿಯರಿಗೆ ಏನನ್ನ ಹೇಳ್ತಾರೆ? ದಾವೀದನ ಅಪ್ಪಣೆ ಕೊಡ್ತಾ ಇದ್ದಾನೆ, ಗಾಯಕರಾದ ನಿಮ್ಮ ಸಹೋದರರನ್ನು ಸ್ವರಮಂಡಲ, ಕಿನ್ನರಿ, ತಾಳ ಮೊದಲಾದ ವಾದ್ಯಗಳಿಂದ ಉತ್ಸಾಹಧ್ವನಿ ಮಾಡುವುದಕ್ಕಾಗಿ ನೇಮಿಸಿರಿ ಎಂದು ಆಜ್ಞಾಪಿಸಿದನು. ಹಲ್ಲೆಲೂಯಾ. ಆಲಯದಲ್ಲಿ ಕೂಡ ಇದನ್ನ, ಈ ವಾಯ್ಸ್ ಗಳನ್ನ, ಈ ಕಿನ್ನರಿಗಳನ್ನ, ಈ ಒಂದು ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಬಾರಿಸಬೇಕು. ಯಾಕೆಂತಂದ್ರೆ ದೇವರ ಪ್ರಸನ್ನತೆ, ದೇವರ ಬಲ ಇಳಿದು ಬರಲಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಕೊಲೊಸ್ಸೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ. ನಾನು ಬೇಗ ಯಾಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಸಮಯದ ಮಿತಿ ಇದೆ. ಅದಕ್ಕೋಸ್ಕರವಾಗಿ ಕೊಲೊಸ್ಸೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ, ಇದು ಬಹಳ ಪ್ರಾಮುಖ್ಯವಾದ ಈ ಕೊನೆಯ ವಾಕ್ಯ. ಏನ್ ಹೇಳ್ತಾ ಇದೆ? ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯನಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಹಲ್ಲೆಲೂಯಾ. ಏನೇ ನೀನು ಕಿನ್ನರಿ ಬಾರಿಸು, ಏನೇ ನೀನು ಆರಾಧನೆ ಮಾಡು, ಏನೇ ಕೀಬೋರ್ಡ್ ಓಡಿ, ಏನೇ ಪ್ರೊಜೆಕ್ಟರ್ ಹಾಕು, ಏನೇ ಡ್ರಮ್ಸ್ ಓಡಿ, ಏನೇ ನೀನು ಕಾರ್ಯಗಳನ್ನು ಮಾಡೋದು ಯಾರಿಗೋಸ್ಕರ ಮಾಡಬೇಕು? ಕರ್ತನಿಗೋಸ್ಕರ ಮಾಡಬೇಕು. ಹಲ್ಲೆಲೂಯಾ. ಕರ್ತನಿಗೋಸ್ಕರ ಮಾತ್ರ ಮಾಡಿದ್ರೆ ಮಾತ್ರನೇ ಆತನ ಪ್ರಸನ್ನತೆ ಇಳಿದು ಬರುವಂತದ್ದಾಗಿದೆ. ಅದನ್ನ ಯಾವ ರೀತಿ ಮಾಡ್ಬೇಕಂತೆ? ಮಾಡಬೇಕಲ್ಲ ಅಂತ ಅನ್ಕೊಂಡು ಮಾಡೋದಲ್ಲ, ಮನಪೂರ್ವಕವಾಗಿ ನಾವು ಮಾಡಬೇಕಾಗಿದೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಇವತ್ತಿನ ದಿವಸದಿಂದ ನಾವು ದಾವೀದನ ರೀತಿಯಲ್ಲಿ ನಾವು ಆರಾಧನೆ ಮಾಡುವವರಾಗೋಣ. ಹಲ್ಲೆಲೂಯಾ. ಅದನ್ನು ಯಾವ ರೀತಿ, ಯಾವ ಕೆಲಸವನ್ನ ಮಾಡಿದರೂ ನಾವು ಕರ್ತನಿಗೋಸ್ಕರ ಮಾಡೋಣ. ನಾವು ಕೈ ಎತ್ತಿದರು ಕರ್ತನಿಗೋಸ್ಕರ, ನಾವು ಹಾಡಿದರು ಕರ್ತನಿಗೋಸ್ಕರ. ನಮ್ಮನ್ನು ಯಾರೋ ನೋಡ್ತಾರೆ ಎಂದರು ಮಾಡೋದು ಬೇಡ. ನಾವು ಬೇಕಾದ್ರೆ ಬೇರೆಯವರ ಮುಂದೆ ಹುಚ್ಚರನ್ನು ಕಂಡಿರೋ ಪರವಾಗಿಲ್ಲ, ಕರ್ತನ ಮುಂದೆ ನಾವು ಭಕ್ತರಾಗಿ ಕಾಣುವ ಹಾಗೆ ಕರ್ತನ ಸನ್ನಿಧಾನದಲ್ಲಿ ಮನಪೂರ್ವಕವಾಗಿ ನಾವು ಆರಾಧನೆ ಮಾಡೋಣ. ಇದು ವಿಶೇಷವಾಗಿ ಇಲ್ಲಿರುವಂತಹ ವರ್ಷಿಪ್ ಟೀಮ್ ಅಲ್ಲಿ ಇರುವವರು, ನೀವು ಈ ವಾಕ್ಯವನ್ನು ಗಮನಿಸಬೇಕು. ನಾವು ಏನೇ ಮಾಡಿದ್ರು ಕೂಡ ನಾವು ಕರ್ತನಿಗೋಸ್ಕರ ಮಾಡಬೇಕು. ಅದೇ ರೀತಿಯಲ್ಲಿ ಮನಪೂರ್ವಕವಾಗಿ ಅಂತಂದ್ರೆ ನಮ್ಮ ಪ್ರಯತ್ನ, ನಮ್ಮ ಪ್ರಾಕ್ಟೀಸ್, ನಾವು ಬರುವಂತ ಟೈಮಿಂಗ್ಸ್ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ವಾಕ್ಯ ಅದನ್ನೇ ಹೇಳ್ತಾ ಇದೆ. ಅದಕ್ಕೋಸ್ಕರ ಇವತ್ತಿನ ದಿವಸದಿಂದ ನಮ್ಮಲ್ಲಿ ಬದಲಾವಣೆ ಆಗುವುದಾಗಲಿ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಕರ್ತನಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ನಮ್ಮ ಆರಾಧನೆ ಮನಪೂರ್ವಕವಾಗಿರುವುದಾಗಲಿ, ನಮ್ಮ ಆರಾಧನೆ ದೇವರಿಗೋಸ್ಕರ ಮಾತ್ರವೇ ಇರುವುದಾಗಲಿ. ಓ ಜೀಸಸ್, ಹಲ್ಲೆಲೂಯಾ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರ. ಸರ್ವಶಕ್ತರೇ, ಸರ್ವವಲ್ಲಭರೇ, ಮಹಿಮೆಯುಳ್ಳ ದೇವರೇ, ಕರ್ತನೇ, ನಮ್ಮ ಆರಾಧನೆ ನೀನು ಇಷ್ಟಪಡುವುದಕ್ಕೆ ರೀತಿಯಲ್ಲಿ ನಾವು ಮಾಡುವ ಹಾಗೆ ನಮಗೆ ಸಹಾಯ ಹಸ್ತವನ್ನು ಚಾಚುವೆ ಸಪ್ಪ. ರಿಮಲವ ಶಂದರಾದರ ದುರಿದರ ಹತ್ತುರಿಯಾದರ ಶಂದರಾದರ. ಓ ಜೀಸಸ್, we worship you Lord, worship you Lord. Hallelujah, hallelujah. ಕರ್ತನೇ, ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರ. ಕರ್ತನೇ, ದಾವೀದನು ಯಾವ ರೀತಿಯಲ್ಲಿ ಕಿನ್ನರಿ ಬಾರಿಸುವಾಗ ನಿನ್ನ ಪ್ರಸನ್ನತೆ ಹಿಡಿತಾ ಇತ್ತು, ದೆವ್ವಗಳು ಬಿಟ್ಟು ಹೋಗ್ತಾ ಇದ್ದವು. ಅದೇ ರೀತಿಯಲ್ಲಿ ನಮ್ಮ ಸಭೆಯಲ್ಲಿ, ನಮ್ಮ ಮನೆಗಳಲ್ಲಿ, ಕರ್ತನೇ, ನಮ್ಮ ಉದ್ಯೋಗದ ಸ್ಥಳದಲ್ಲಿ ಕೂಡ ಕರ್ತನೇ ನಾವು ಆರಾಧನೆಯನ್ನ ಕರ್ತನೇ ಮಾಡುವ ಹಾಗೆ, ಕರ್ತನೇ ರಾಜ ಪರಿಸ್ಥಿತಿಗೆ ಅನುಗುಣವಾಗಿ ಮಾಡುವಾಗ ನಮಗೆ ಸಹಾಯದಸ್ತವನ್ನ ಚಾಚು. ನಾವು ಸ್ತೋತ್ರಗಳನ್ನು ಮಾಡುವಾಗ ಬಿಡುಗಡೆಗಳು ಉಂಟಾಗುವುದಕ್ಕಾಗಿ ಸ್ತೋತ್ರ. ನಾವು ಅಂಧಕಾರದ ಶಕ್ತಿಗಳು ನಡುಗುವುದಕ್ಕಾಗಿ ಸ್ತೋತ್ರ. ಕರ್ತನೇ, ಅದೇ ರೀತಿಯಲ್ಲಿ ನಾವು ನಿನಗೆ ಒಪ್ಪುವ ಮನುಷ್ಯರಾಗುವಾಗ, ನಾವು ನಿನಗೆ ಇಷ್ಟಪಡುವ ಮನುಷ್ಯರಾಗುವಾಗ ನಮ್ಮನ್ನ ಮಾರ್ಪಡಿಸುವೆ. ವಿರೋಧವಾಗಿ ಕಾರ್ಯ ಮಾಡುವಂತಹ ಎಲ್ಲ ಸೈತಾನ ಅಂಧಕಾರ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಡ್ತಾ ಇದ್ದಾರೆ. ಬಿಡುಗಡೆ ಉಂಟು ಮಾಡಿ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಹೊಂದಿಕೊಳ್ತೇನೆ, ಜೀವ ಉಳ್ಳ ತಂದೆಯೇ. ಆಮೆನ್. ಹಲ್ಲೆಲೂಯಾ.